ಹಾಯ್ ಗೈಸ್ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಅರ್ಜುನ ಇಬ್ರು ಮಾತಾಡ್ತೀನಿ. ಫೈನಲಿ ನನ್ನ ಸ್ಟುಡಿಯೋ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಸ್ಟುಡಿಯೋನ ಮಾಡ್ಕೊಂಡೆ. ಸ್ವಲ್ಪ ಬಾಕಿ ಇದೆ, ಅದನ್ನ ನಾನು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿಂದ ಮೇಲ್ಗಡೆ ಕೂಡ ಹಾಕ್ಬೇಕು. ಇದನ್ನ ನಾನು ಇಲ್ಲೇ ಇಟ್ಟಿದ್ದೆ, ಶೀಟ್ ಎಲ್ಲ ಇಲ್ಲೇ ಇದೆ. ಲೈಕ್ ಅದನ್ನ ನಾನು ಗೋಡೆ ಗಂಟಿಸ್ಬೇಕು. 90% ವರ್ಕ್ ಕಂಪ್ಲೀಟ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಜುನ ಬ್ರೋ. ನಾವು ಇವತ್ತು ಏನ್ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ, ಇದನ್ನೊಂದು ಚಿಕ್ಕ ರೂಮು ಗೈಸ್. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಏನೇನೋ ಐಟಮ್ಸ್ಗಳಿದೆ. ಅಲ್ಲಿ ಮಲ್ಕೊಳಕ್ಕಿದೆ. ಸ್ವಲ್ಪ ಒಳಗಡೆ ಬನ್ನಿ ಬ್ರೋ. ಇಲ್ಲಿ ಸೀದಾ ಇಲ್ಲಿ ಒಳಗಡೆ ಬಂದ ತಕ್ಷಣ ನಿಮಗೆ ಲೈಕ್ ನೋಡ್ತಿರ್ಬೋದು, ಇದೊಂದು ಚಿಕ್ಕ ರೂಮು. ಇಲ್ಲಿ ಈ ಕಡೆ ತೋರಿಸಿ, ಇಲ್ಲಿ ಇಷ್ಟೇ ಪ್ಲೇಸು. ಇದು ಬಂದ್ಬಿಟ್ಟು ವಾಶ್ರೂಮ್. ಇದು ನೋಡ್ತಿರ್ಬೋದು, ಚಿಕ್ಕ ವಾಶ್ರೂಮು. ಓಕೆನಾ? ಇಲ್ಲಿಂದ ಬಂದ್ರೆ ನಿಮ್ಗೆ ಸೀದಾ ಕಾಣಿಸೋದೇ ಇಷ್ಟೇ ಪ್ಲೇಸು. ಇಷ್ಟು ಪ್ಲೇಸು ಇಲ್ಲಿಂದ ಇಲ್ಲಿವರೆಗೂ ಕವರ್ ಆಗಿದೆ. ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಅಂತಂದ್ರೆ 10-12 ಅಡಿ ಇದೆ ರೂಮು. ಅಗಲ ಬಂದ್ಬಿಟ್ಟು ನಿಮಗೆ ನೋಡ್ತಾ ಇದಿರಲ್ಲ, ಒಂದು 4 to 5 ಇಷ್ಟೇ. ನನ್ನ ಕೈ ಇಟ್ಟಿದ್ನೆಲ್ಲ ಇಷ್ಟೇ ಆಗಲೇ ಇರೋದು. ಈ ರೂಮ್ ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಚಿಕ್ಕ ರೂಮ್ ನಾನು ಯಾವ ತರ ಫುಲ್ ಚೇಂಜ್ ಮಾಡಾಕ್ತೀನಿ, ಸ್ಟುಡಿಯೋ ತರ ಚೇಂಜ್ ಮಾಡಾಕ್ತೀನಿ. ನನ್ಗೆ ಯೂಟ್ಯೂಬ್ಗೆ ಹೆಂಗ್ ಬೇಕೋ ಆ ತರ ಮಾಡಾಕ್ತೀನಿ. ಬನ್ನಿ ಗೈಸ್, ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದನ್ನು ಚೇಂಜ್ ಮಾಡ್ಬೇಕು ನಾವು. ಈ ಗೋಡೆಗೆ ಮತ್ತೆ ಈ ನನಗೆ ಯೂಟ್ಯೂಬ್ ಸೆಟಪ್ ನ ಮಾಡಬೇಕು. 2 ಯೂಟ್ಯೂಬ್ ಸೆಟಪ್ ಮತ್ತೆ 1 ಇನ್ಸ್ಟಾಗ್ರಾಮ್ ಸೆಟಪ್ ಬೇಕು ನನಗೆ. ಇದು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು. ಜಾಸ್ತಿ ಏನಿಲ್ಲ, ಇದಕ್ಕೆ 1150 ಏನೋ ಆಗುತ್ತೆ. ಇದಕ್ಕೆ ಗಲೀಜಾಗಿರೋದು ಬಟ್ಟೆ ವಾಶ್ ಮಾಡ್ಬೇಕಾಗಿರೋದೆಲ್ಲ ಇಲ್ಲ ಹಾಕ್ತೀನಿ ನಾನು. ಉಚಿಹಾ ಇಟಾಚಿ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು ಅಲೈನ್ ಕ್ರಿಂಜು ಬಂದ್ಬಿಡು. ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿರ್ತಾರೆ ಕನ್ನಡದಲ್ಲಿ. ಇದೊಂದು ಫೋಟೋ ಡ್ರಾ ಮಾಡಿರೋದು, ಲೈಕ್ ಕೀರ್ತನ್ ಅಂತ. ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಕ್ಲಾಂಪ್ ಮಾಡ್ತಾ ಇದ್ದೀನಿ ನಾನು. ಇದು ವಾಲ್ ಪೇಪರ್ಗೆ ಹಾಕಕ್ಕೆ, ಅಂದ್ರೆ ಗೋಡೆಗೆಲ್ಲ ಹಾಕಕ್ಕೆ. ಇದು ನಮ್ಮ ಅಣ್ಣನ ಗಿಟಾರ್. ಇದು ನಮ್ಮ ಬ್ರೋ ವಿನಯ್ ಬ್ರೋ ಸ್ಪಾನ್ಸರ್ ಮಾಡಿರೋ ಗೋಪ್ರೋ. ಇದು ನೋಡಿ, 50,000 ರೂಪಾಯಿ ಗೋಪ್ರೋ ನನಗೆ ಫ್ರೀಯಾಗಿ ಕೊಟ್ಟು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅಂದ್ರೆ ಇದು ಗೋಡೆಗೆ ಹಾಕೋ ಸ್ಟಿಕ್ಕರು. ಈ ಗೋಡೆ ಹಾಕೋ ಸ್ಟಿಕ್ಕರ್ನ ನಾವು ಲೈಕ್ ಹಾಕಿದೀವಿ, ಇಲ್ಲಿ ಗಂಟನ್ನು ಹಾಕಿದೀವಿ. ನೋಡ್ಬೇಕು, ನಮ್ಮ ಹತ್ರ ಸ್ಟಿಕ್ಕರ್ಸ್ ಇದಾವೆ, 2-3 ಇದಾವೆ. ಹಿಂಗಾಗುತ್ತೆ ನೋಡ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ಎಷ್ಟು ಹಾಕ್ಬೇಕು ನಾವು, ಕವರ್ ಮಾಡ್ಬೇಕಿನ್ನ ವಾಲ್ನ. ಗೈಸ್ ನೋಡಿ, ಲೈಕ್ ಇಷ್ಟಾಗಿದೆ. ಅಂದ್ರೆ ಇಷ್ಟು ಮಾಡಿದ್ದೀವಿ ನಾವು ಇವಾಗ. ಇದು ಇನ್ಸ್ಟಾಗ್ರಾಮ್ಗೆ. ಇಲ್ಲಿ ಈ ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಕ್ಕೆ ಈ ಬ್ಯಾಕ್ಗ್ರೌಂಡು. ಅಂದ್ರೆ ಟೋಟಲ್ ಓವರ್ ಆಲ್ ಈ ತರ ಬಂದಿದೆ. ಇವಾಗ ಇದನ್ನ ಇನ್ನ ರೆಡಿ ಮಾಡಬೇಕು. ಇನ್ನ ಲೈಟ್ ಹಾಕ್ಬೇಕು, ಇನ್ನ ಈ ಸ್ಟಾರ್ ಲೈಟ್ ಹಾಕ್ಬೇಕು. ಮತ್ತೆ ಇನ್ನ ನಮ್ದು ಫೋಕಸ್ಡ್ ಲೈಟ್ ಐತೆ, ಅದನ್ನ ತೋರಿಸ್ಬೇಕು ನಾನು ನಿಮ್ಗೆ. ಅದೊಂದು ಲೈಟು 2,500 ರೂಪಾಯಿ ಲೈಟ್. ಅದು ಇಷ್ಟೇ ಇರೋದು ನನ್ನ ರೂಮು. ಈ ಕಡೆಯಿಂದ ಈ ಕಡೆ ಗೋಡೆ, ಈ 2 ಗೋಡೆಲಿ ಹಿಂಗೆ ಮಾಡಿ, ಇಲ್ಲೆಲ್ಲ ಬೆಡ್ ಎಲ್ಲ ಅರೇಂಜ್ ಮಾಡಿ ಹೆಂಗ್ ಮಾಡ್ಬೇಕಂದ್ರೆ ಲೈಕ್ ನೋಡೋರಿಗೆ ಸಕಾಲಾಗಿ ಅನಿಸ್ಬೇಕು ಗೈಸ್. ಆ ಥರ ಮಾಡಿದ್ದೀನಿ ಬ್ರೋ. ಏನಿಲ್ಲ ಬ್ರೋ, ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಚಾಲೆಂಜು ಏನಾದ್ರು ಒಂದು ಮಾಡ್ತೀನಿ ಲೈಫಲ್ಲಿ. 4:30 ಆ್ಯಕ್ಚುಲಿ 4:15 ಆಗೈತೆ. ಅಷ್ಟವರೆಗೂ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಇದೆಲ್ಲ ಹಿಂಗೆ ನೋಡೋಕೆ ಹಿಂಗೆ ಕಾಣಿಸುತ್ತೆ, ಆಕಾಶದೊಳಗೆ ಸರಿಯಾಗೋಗುತ್ತೆ. ಇದು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಗೈಸ್, ಇದು ಇಲ್ಲಿ ಒಂಥರ ಇದ್ರ ಥರ ಬರುತ್ತೆ. ಅಂದರೆ ಒಂಥರ ಗಾಳಿ ತುಂಬ್ಕೊಂಡ್ಬಿಟ್ಟಂಗೆ ಬಂದ್ಬಿಡುತ್ತೆ. ಈ ಸ್ಕ್ರೀನ್ ಗಾರ್ಡ್ ಮೇಲೆ ಇದು ಬರುತ್ತಲ್ಲ, ಆ ಥರ ಸ್ಕ್ರೀನ್ ಗಾರ್ಡ್ ಹಾಕೋ ಥರ ನಿಧಾನಕ್ಕೆ ಚೆನ್ನಾಗಿ ಕೇರ್ ಮಾಡಿ ಹಾಕ್ಬೇಕು. ಇಲ್ಲಿ ಹೋಲ್ಡ್ ಮಾಡಿದ್ದೀನಿ ಇವಾಗ ಫೋನ್ನ. ಲೈಕ್ ಬಂದ್ಬಿಟ್ಟು ನಮಗೆ ಫ್ಲೋ ಮ್ಯಾಟರ್ಸ್ ಅವ್ರು ಕೊಟ್ಟಿರೋದು ಈ ಬಾಕ್ಸ್. ಇದರಲ್ಲಿ ಪಿಲ್ಲೋ ಇದೆ. ಪಿಲ್ಲೋ 2,398, ಅಂದ್ರೆ 2,400 ರೂಪಾಯಿ ಇದೊಂದು ಪಿಲ್ಲೋ. ಜಿಪ್ ಕೂಡ ಇದೆ, ಇಲ್ಲಿ ಕಾಣಿಸ್ತಿದೆ ಜಿಪ್ಪು. ಇಲ್ಲಿ 3-4 ಪಿಲ್ಲೋಗಳಿದಾವೆ ನೋಡಿ. ನನಗೆ ಯಾವ್ದು ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಒಂದು ಒರಿಜಿನಲ್ ಸೈಜಿಗೆ ಬಂತು, ನೀವು ನೋಡ್ತಿರ್ಬೋದು. ಕರೆಕ್ಟ್ ಸೈಜಿಗೆ ಬಂದಿದೆ. ಒಳ್ಳೆ ಸುಖ ನಿದ್ದೆ ಅನ್ಕೊಂಬಿಡಿ. 2 ನಿಮಿಷ ತಗೊಂಡು ಫೈನಲಿ ನೋಡಿ ನನ್ನ ಬೆಡ್ ರೆಡಿ ಆಯಿತು. ಈ ಕಡೆನೂ ಒಂದು ನನಗೆ ಕಾಲು ಹಾಕೊಳ್ಳೋಕ್ಕೆ, ಮತ್ತು ಈ ಕಡೆ ನನ್ನ ಪಿಲ್ಲೋ. 90% ವರ್ಕ್ ಕಂಪ್ಲೀಟ್ ಆಗಿದೆ. ಜಸ್ಟ್ ನೀವು ನೋಡ್ತಿರ್ಬೋದು ಯಾವ ಥರ ಮಾಡಿದ್ದೀನಿ ಅಂತಂದರೆ, ಲೈಕ್ ನಾನು ಸ್ಟಾರ್ಟಿಂಗಿಂದ ತೋರಿಸಿದ್ರೆ ಒಳ್ಳೇದು ನಿಮಗೆ. ಒಂದೊಂದು ಇಂಟೀರಿಯರ್ಸ್ ಕೂಡ ನಾನು ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಈಗ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಇದು ನಾನು ಬ್ಯಾಗ್ ಇಟ್ಟಿದ್ದೀನಿ. ಇಲ್ಲಿ ಈ ಬಿನ್ನಲ್ಲಿ ನನ್ನ ಬಟ್ಟೆನ ಇಡ್ತೀನಿ, ಅಂದರೆ ನಾನು ಯೂಸ್ ಮಾಡಿರೋ ಬಟ್ಟೆನ ಇಡ್ತೀನಿ. ಈ ಥರ ಕಾಣಿಸುತ್ತೆ ಓಪನ್ ಮಾಡಿದ ತಕ್ಷಣ. ಇಷ್ಟೇ ನನ್ನ ರೂಮ್ ಇರೋದು. ಇದು ಮಿರರು ಈ ಕಡೆ. ಇದು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಲೈಕ್ ಇಲ್ಲೊಂದು ಹೆಲ್ಮೆಟ್ನ ಇಟ್ಟಿದ್ದೀನಿ. ಇಲ್ಲೂ ಕೆಳಗಡೆ ಒಂದೊಂದು ಹೆಲ್ಮೆಟ್ ಇಡಬೇಕು, ಎಕ್ಸಾರು ಪಕ್ಕದ ರೂಮಲ್ಲಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಾನು ಗಿಟಾರು ಇಲ್ಲಿ ಇಟ್ಟಿದ್ದೀನಿ. ಇದು ನೋಡ್ತಾ ಇರ್ಬೋದು ಮಿರರ್. ಓಕೆನಾ? ನಿಮಗೆ ಕಾಣಿಸ್ತಿದೆಯಲ್ಲ ಮಿರರ್, ಇದು ಕ್ಲೀನ್ ಮಾಡಬೇಕು. ಇಲ್ಲಿಂದ ಲೈಟ್ ಹಾಕಿದ್ದೀನಿ ನಾನು, ಈ LED ಲೈಟ್ ಅಂತ ಅಂದ್ಬಿಟ್ಟು. ಇಲ್ಲಿಂದ ಲೈಕ್ ನೀವು ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಹಾಕಿದ್ದೀನಿ ನಾನು. ಇದು ಬೆಡ್ ಅನ್ನೋದು, ಈ ಬೆಡ್ ಮಲ್ಕೊಳ್ಳೋದು ನಾನು. ಈ ಬೆಡ್ ಗಂಟೆ ಹಾಕಿದ್ದೀನಿ. ಇದು ನಂದು ಸ್ಟುಡಿಯೋದು ಮೈಕ್. ಇದು ರೈಟ್ ಮೈಕ್. ಇದು ನಂದು ರೈಟ್ ಮೈಕ್. ಮತ್ತು ಇದು ಇಂಟರ್ಫೇಸು, ಇದನ್ನ ಕನೆಕ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಇದು ಕನೆಕ್ಷನ್ ಮಾಡಿದ್ದೀನಿ. ಇದು ಗೋಪ್ರದು. ಇದು ಬಂದ್ಬಿಟ್ಟು ನನ್ನ ಲ್ಯಾಪ್ಟಾಪು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಗಿಡ. ಇದು ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಅಥವಾ ರಿಂಗ್ ಲೈಟು ಎರಡಕ್ಕೂ ಯೂಸ್ ಆಗುತ್ತಿದ್ದು. ಇದು ಫ್ರೇಮು.
ಇದು ಬಂದ್ಬಿಟ್ಟು ನಾನು ಇದಿಟ್ಟಿದ್ದೀನಿ ಗೈಸ್, ನೀವು ನೋಡ್ತಾ ಇರ್ಬೋದು. ಇದು ನನ್ನ ಡ್ರೆಸ್ಗಳನ್ನ ಇಟ್ಟಿದ್ದೀನಿ, ನನಗೆ ಯಾವ್ದು ಬೇಕು ಅದೊಂದು ವೀಡಿಯೋ ಹಾಕೊಂಡು ಮಾಡೋಕ್ಕೆ. ಇಲ್ಲಿ ಕೆಳಗಡೆ ಶೂಸ್ನ ಇಟ್ಟಿದ್ದೀನಿ, ಇಲ್ಲಿ ಇದಿಟ್ಟಿದ್ದೀನಿ, ಇನ್ನೊಂದು ಶೂಸ್ ಇಟ್ಟಿದ್ದೀನಿ. ಇದು ನಂದು ವಾಚ್ ಇಟ್ಟಿದ್ದೀನಿ ಇಲ್ಲಿ, ಲೈಕ್ ಟೈಟಾನ್. ಇದು ಬಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ದು. ಇದು ಬಟ್ಟೆ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬಟ್ಟೆ ಬೇರೆ ಕಡೆ ಇದೆ, ಪಕ್ಕದ ರೂಮಲ್ಲಿ ತರಬೇಕು. ಇದು ಬಂದ್ಬಿಟ್ಟು ಸ್ಟಾರು ಗೈಸ್, ಇದು ಲೈಟು. ಇದು ಹೊರಟಿದ್ದು ಇದು ಹೇಳಿದ್ದೆ ನಾನು 2000 ಲೈಟ್. ಇದು ಆಲ್ಮೋಸ್ಟ್ 2500 ರುಪೀಸ್. ಅದು 8 years ವಾರಂಟಿ, ನನಗೆ ಏನಾಗಲ್ಲ ಅಂತ ಹೇಳಿದ್ದಾರೆ. 2 years ಒಳಗಡೆ ಏನಾರು ಆದರೆ ಹೊಸದನ್ನ ನನಗೆ ಕೊಡ್ತಾರೆ. ಇದು ನೋಡ್ಬೋದು, ನೀವು ಕಾಣಿಸ್ತಾ ಇದ್ದೀರಾ, ಇದೊಂದು ಸ್ಟಿಕ್ಕರು. ಅದಾದಮೇಲೆ ಇಲ್ಲಿ ಈ ಸ್ಟಿಕ್ಕರಿಂಗ್ ಹಾಕಿದ್ವಿ. ಈ ಸ್ಟಿಕ್ಕರ್ ಮೇಲ್ಗಡೆ ಇನ್ನೊಂದು ಲೇಯರ್ ಬರುತ್ತೆ ಫುಲ್ಲು, ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಲೈಕ್ ಇನ್ನೂ ಸ್ಟಿಕ್ಕರಿಂಗ್ ಇದೆ, ಇಲ್ಲಿ ಉಳಿದಿದೆ, ಮತ್ತು ಇನ್ನೂ ಬೇಜಾನಿದೆ ಹಾಕಬೇಕು. ಬಟ್ ನಮಗೆ ಟೈಮ್ ಇಲ್ಲ, ಸದ್ಯಕ್ಕೆ ಇಷ್ಟ ಆಗಿದೆ ಸ್ಟುಡಿಯೋ. ಲೈಕ್ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಮಲ್ಕೋತೀನಿ. ಲೈಕ್ ಓಡಾಡೋಕೆ ಸ್ವಲ್ಪ ಹಿಂಸೆ, ಬಟ್ ನನಗೆ ಒಬ್ಬನಿಗೆ ಪೀಸ್ ಆಗಿರ್ಬೋದು. ಇಲ್ಲಿ ಹೋಗ್ಬಿಟ್ಟು ಇಟಾಚಿದು ಹಾಕಿದ್ದೀವಿ, ಲೈಕ್ ಫುಲ್ ಇದು ಪೋಸ್ಟರ್ಸ್. ಇದು ಇಲ್ಲಿ ಇದು ಹಾಕಿದ್ದೀನಿ ನಾನು, ಬೇರೆ ಇದು ಡಿಸೈನು. ಇಲ್ಲಿಂದ ಸ್ವಿಚ್ಚು, ಇಲ್ಲಿಂದ ನಾನು ಕನೆಕ್ಟ್ ಮಾಡಿಬಿಟ್ಟು ಕೆಳಗಡೆಯಿಂದ ಬೆಡ್ ಕೆಳಗಡೆಯಿಂದ ಹೋಗ್ಬಿಟ್ಟು ಇಲ್ಲಿ ಹೋಗಿದೆ. ಇಲ್ಲಿಂದ ನನಗೆ ಎಷ್ಟು ಕನೆಕ್ಷನ್ ಬೇಕಾದ್ರೆ ಕೊಡ್ಕೊತೀನಿ ನಾನು. ಈ ಥರ ಇಲ್ಲಿ ಕುತ್ಕೊಂಡು ನಾನು ವಿಡಿಯೋ ಮಾಡ್ಬೋದು. ಅಲ್ಲಿ ಕುತ್ಕೊಂಡು ಮಾಡಿದ್ರೆ ನನಗೆ ಈ ಬ್ಯಾಕ್ಗ್ರೌಂಡ್ ಬರುತ್ತೆ. ನಾನೇನಾದ್ರು ಈ ಕಡೆಯಿಂದ ಮಾಡಿದ್ರೆ ಈ ಬ್ಯಾಕ್ಗ್ರೌಂಡ್ ಬರುತ್ತೆ. ಇದು ಸಿಂಪಲ್ ಬ್ಯಾಕ್ಗ್ರೌಂಡು, ಇದು ಈ ಬ್ಯಾಕ್ಗ್ರೌಂಡು. ನಾನೇನಾದ್ರು ಇದನ್ನ ಉಲ್ಟಾ ತಿರ್ಸ್ಕೊಂಡ್ರೆ ನನಗೆ ಈ ಬ್ಯಾಕ್ಗ್ರೌಂಡ್ ಬರುತ್ತೆ. 3 ಬ್ಯಾಕ್ಗ್ರೌಂಡ್, ನಂಗೆ 3 ಬ್ಯಾಕ್ಗ್ರೌಂಡ್ ಬರುತ್ತೆ. ಒಂದು ಇದು ಈ ಬ್ಯಾಕ್ಗ್ರೌಂಡ್ ಬರುತ್ತೆ ಬ್ರೋ, ಇನ್ನೊಂದು ಈ ಬ್ಯಾಕ್ಗ್ರೌಂಡ್ ಬರುತ್ತೆ ಬ್ರೋ, ಇನ್ನೊಂದು ಈ ಬ್ಯಾಕ್ಗ್ರೌಂಡ್ ಬರುತ್ತೆ. ಟೋಟಲ್ 3 ಬ್ಯಾಕ್ಗ್ರೌಂಡ್ಸ್ ಇದೆ. ಚೆನ್ನಾಗಿದೆ, ಪೀಸ್ ಆಗಿದೆ. ಮತ್ತು ನನಗೆ ಇನ್ಸ್ಟಾಗ್ರಾಮ್ಗೆ ಬಂದ್ಬಿಟ್ಟು ಇನ್ನೊಂದು ಬ್ಯಾಕ್ಗ್ರೌಂಡ್ ಇದೆ ನೋಡ್ರಿ, ಇದು ಇನ್ಸ್ಟಾಗ್ರಾಮ್ಗೆ ಬ್ಯಾಕ್ಗ್ರೌಂಡು. ಈ ಬ್ಯಾಕ್ಗ್ರೌಂಡಲ್ಲಿ ನಾನು ಇನ್ಸ್ಟಾಗ್ರಾಮ್ ಇಲ್ಲಿ ಇಟ್ಕೊಂಡ್ರೆ ಈ ವಿಂಡೋಯಿಂದ ಬೆಳಗ್ಗೆ ಬಂದರೂ ಕೂಡ ನಾನು ಮಾರ್ನಿಂಗಲ್ಲಿ ಮಾಡ್ಬೋದು. ಇಲ್ಲಾಂದರೆ ನನ್ನ ಹತ್ರ ಲೈಟ್ ಇದೆಯಲ್ಲ, ಈ ಲೈಟ್ ಹಾಕೊಂಡ್ರೆ ಆರಾಮಾಗಿ ಬರುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಬೋದು. ನನಗೆ ಪೀಸ್ ಆಗಿದೆ. ಇದು ಟೋಟಲು. ಇದು ಬಂದ್ಬಿಟ್ಟು ಇದು ಒಳಗಡೆ ಬಂದರೆ ನನ್ನದು ವಾಶ್ರೂಮ್ಸು ಅದು ಇದು ಬರುತ್ತೆ ಸ್ವಲ್ಪ ಒಳಗಡೆ, ಅಷ್ಟೇ ಅದು ಒಳಗಡೆ ಇರೋದು. ನನಗೆ ಒಬ್ಬನಿಗೆ ಪೀಸ್ ಆಗಿದೆ ರೂಮ್ ಇದು. ಅದು ಬಿಟ್ಟರೆ ಇದು ಇಷ್ಟಿದೆ. ಐ ಥಿಂಕ್ ನನ್ನ ಮೈಕು, ನನ್ನ ಸ್ಟುಡಿಯೋ ಇದೆಲ್ಲ ಈ ಥರ ಇದೆ. ಗೈಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಂದು ಟೋಟಲ್ ಇದನ್ನು ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಟ್ವಿ ಅಂತ ನಿಮ್ಗೆ ಐ ಥಿಂಕ್ ಗೊತ್ತಾಯಿತು. ಓವರ್ ಆಲ್ ನಂದು ಈ ಥರ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಲೈಕ್ ಈ ಥರ ಕಾಣಿಸ್ತಾ ಇದೆ, ಲೈಟು ಅದು ಇದು ಎಲ್ಲ ಸೇರಿಸ್ಕೊಂಡು ಈ ಥರ ಕಾಣಿಸ್ತಾ ಇದೆ. ಇಷ್ಟು ಚಿಕ್ಕ ರೂಮಲ್ಲಿ ನಾನು ಈ ಥರ ಅಡ್ಜಸ್ಟ್ ಮಾಡಿದ್ದೀನಿ. ನನ್ನ ಚಿಕ್ಕ ಸ್ಟುಡಿಯೋ ಹೇಗಿತ್ತು, ಲೈಕ್ ನಾನು ಚೆನ್ನಾಗಿ ಮಾಡಿದ್ದೀನ, ಇನ್ನೂ ಇಂಪ್ರೂವ್ ಮಾಡ್ಬೋದಾ, ಅಥವಾ ಲೈಕ್ ಯಾವ ಥರ ಅನ್ನಿಸ್ತು ನಿಮಗೆ ನಾನು ಮಾಡಿರೋ ಸ್ಟುಡಿಯೋ? ಇಷ್ಟ ಆಯ್ತಾ ನಿಮಗೆ? ಹೆಂಗೆ ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಹಾಕ್ರಿ. ಬಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, ಮಿಸ್ ಮಾಡಬೇಡಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಇನ್ಮೇಲಿಂದ. ಮಜಾ ಮಾಡೋಣ, ಎಂಜಾಯ್ ಮಾಡೋಣ, ಲೈವ್ ಮಾಡೋಣ, ಸ್ಟ್ರೀಮ್ ಮಾಡೋಣ, ಎಂಜಾಯ್ ಮಾಡೋಣ ಗೈಸ್. ಇದು ನಂದು ಗಿಟಾರ್, ಬಟ್ಟೆ, ಹೆಲ್ಮೆಟ್ ಆ್ಯಂಡ್ ಸ್ವಲ್ಪ ಇದು ಇಲ್ಲಿ ಸ್ಟುಡಿಯೋ. ಇಷ್ಟೇ, ಏನಿಲ್ಲ ಗೈಸ್, ನೋಡ್ತಿರ್ಬೋದು ನೀವು. ಓಕೆ ಗೈಸ್, ಸಿಗೋಣ, ಮತ್ತೆ ಬರೋಣ, ಎಂಜಾಯ್ ಮಾಡೋಣ. ಆಲ್ಮೋಸ್ಟು ನಾನು ನಿಮಗೆ ಆದಷ್ಟು ಒಳ್ಳೆ ಕಂಟೆಂಟ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಸಿಗೋಣ ಗೈಸ್. ಮಚ್ ಲವ್, ಬಾಯ್, ಲವ್ ಯು ಗೈಸ್.